ನಮಗೆ ಎಲ್ಲ ಗೊತ್ತಿದೆ, ಎಲ್ಲ ಕಾಲದಲ್ಲೂ, ಎಲ್ಲ ಲೋಕದಲ್ಲೂ, ಎಲ್ಲ ಯುಗದಲ್ಲೂ ಧರ್ಮ ಮತ್ತು ಅಧರ್ಮದ ವಿರುದ್ಧ ಒಂದು ಯುದ್ಧ ನಡೀತಾನೆ ಇರುತ್ತೆ. ದೇವತೆಗಳು ಯಾರು ಅಂದರೆ ಧರ್ಮದ ಪರ ಇರೋರು. ಅಂದರೆ ದೇವತೆಗಳು ಅಂದರೆ ಮೇಲಿನ ಲೋಕ, ಸ್ವರ್ಗದ ಲೋಕದಲ್ಲಿ ಪರಮಾತ್ಮನ ಹತ್ರ, ಪರಮಾತ್ಮನ ಜೊತೆ ಅಲೈನ್ ಆಗಿರುವಂಥ ಜೀವಿಗಳು. ಅವ್ರಿಗೂ ಅಸುರರು, ಯಾರು ಪರಮಾತ್ಮನ ವಿರುದ್ಧ ಇರ್ತಾರೆ ಅವರು ಅಸುರರು. ಅವರು ಕೆಳಗಿನ ಲೋಕದಲ್ಲಿರ್ತಾರೆ. ಅವರು ಪರಮಾತ್ಮನ ಜೊತೆ ಅಲೈನ್ ಆಗಿರಲ್ಲ, ಪರಮಾತ್ಮನ ವಿರುದ್ಧ ಇರುವವರು. ಸೊ ಈ ಧರ್ಮ ಮತ್ತು ಅಧರ್ಮದ ಯುದ್ಧ ದೇವತೆ ಮತ್ತು ಅಸುರರಿಗೆ ನಡೀತಾನೆ ಇರುತ್ತೆ. ಎಲ್ಲ ಸಮಯದಲ್ಲೂ, ಎಲ್ಲ ಯುಗದಲ್ಲೂ ಇದು ವೇದಿಕ ಕಥೆಗಳಲ್ಲಿ ನಾವು ತುಂಬ ಸತಿ ಕೇಳಿದ್ದೀವಿ. ಇವಾಗ ನಾವು ಮಾನವರು ಭೂಲೋಕದಲ್ಲಿದ್ದೀವಿ. ಅಂದರೆ ನಾವು ಸ್ವರ್ಗಲೋಕದಲ್ಲೂ ಇಲ್ಲ, ಪಾತಾಳ ಲೋಕದಲ್ಲೂ ಇಲ್ಲ. ನಾವು ದೇವತೆಗಳು ಅಲ್ಲ, ಅಸುರರೂ ಅಲ್ಲ. ಸೊ ಮಾನವರಲ್ಲಿ ಭೂಲೋಕದಲ್ಲಿ ನಮ್ಮಲ್ಲಿ ದೇವತೆ ಗುಣಗಳೂ ಇದೆ, ದೇವತೆಗಳ ಗುಣಗಳೂ ನಮ್ಮಲ್ಲೇ ಇದೆ, ಅಸುರ ಗುಣಗಳು ನಮ್ಮಲ್ಲೇ ಇದೆ. ಸೊ ಹೀಗಿರಬೇಕಾದ್ರೆ ಈ ಮಾನವ ಜನ್ಮ ಏನಿದೆ ಇದು ಒಂದು ನಿರ್ಣಾಯಕ ಜನ್ಮ.